ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಊರಿಗೆ ಓಡಬೇಕಾಯಿತು. ನಾನು ಸಂಜೆ ಮೇಲೆ ಹೋಗೋಣ ಅಂತ ಸುಮ್ಮನಾಗಿದ್ದೆ. ಆದರೆ ನಮ್ಮ ಮನೆಯವರು ಇವತ್ತೆಲ್ಲೋ ಓಡಬೇಕು, ಬೇಗ ರೆಡಿ ಆಗು ಅಂತ ಹೇಳಿದ್ರು. ಸರಿ ಅಂತ ಅವ್ರ ಬರೋಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿದ್ರು, ಹೋಳಿಗೆ ಎಲ್ಲ ಮಾಡಿದರು. ಹಾಗೆ ಊಟ ಮಾಡ್ಕೊಂಡು ನಾವು ಮಧ್ಯಾಹ್ನ ಹೊರಟ್ವಿ. ಹೋಗ್ತಾ ಹಾಗೆ ದಾರಿಯಲ್ಲಿ ಹೂ ತೊಗೊಂಡು ಮನೆಗೆ ಹೋದ್ವಿ. ನಾವಿವತ್ತು ಹೋಗ್ತಾ ಇರೋದು ಮಂತ್ರಾಲಯ. ನನಗೆ ತುಂಬ ವರ್ಷದ ಆಸೆ ಮಂತ್ರಾಲಯ ಹೋಗಬೇಕು ಅಂತ, ಆದರೆ ಹೋಗೋಕ್ಕಾಗಿರಲಿಲ್ಲ. ನಾಳೆ ಹೆಂಗೂ ನನ್ನ ಮಗನ ಬರ್ತಡೇ ಇತ್ತು. ಬರ್ತಡೇ ದಿನ ರಾಯರ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬರ್ಬೋದು ಅಂತೇಳಿ ಹೋಗೋಣ ಅಂಥೇಳಿ ನನ್ನ ಫ್ಯಾಮಿಲಿ ಮತ್ತು ನಮ್ಮ ಅಣ್ಣನ ಫ್ಯಾಮಿಲಿ ಹೊರಟ್ವಿ. ನಾವು 6 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ಬಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿ ಪೂಜೆನೂ ಮಾಡಿ ಹೊರಡಬೇಕಾಯಿತು. ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ. ನನ್ನ ಮಗಳೂ ಸಹ ಹೆಲ್ಪ್ ಮಾಡಿದ್ಲು, ನನ್ನ ಮಗನೂ ಹೆಲ್ಪ್ ಮಾಡ್ದೆ. ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆನೂ ಇಟ್ಕೊಂಡು ಹಾಗೇ ಪೂಜೆ ಮಾಡಿ 6 ಗಂಟೆ ಅಷ್ಟರಲ್ಲಿ ಹೊರಟ್ವಿ. ಇವತ್ತಿನ ವೀಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅಲ್ಲಿಂದ ದೇವಸ್ಥಾನ ಹಾಕತ್ತನಾರಿ ಬೇಡ. ಪೂಜೆ ಎಲ್ಲ ಮುಗಿಸ್ಕೊಂಡು 6 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಹೊರಟ್ವಿ. ಹಾಗೆ ಹೋಗ್ತಾ ಮಕ್ಕಳಿಗೆ ಪಾನಿಪುರಿ ಕೊಡಿಸಿದ್ರು. ಯಾಕೆಂದರೆ ನಾನು ಮಧ್ಯಾಹ್ನ ಬಂದಾಗಿಂದ ಬರೀ ಕೆಲಸ ಮಾಡಿಕೊಂಡೆ ಬ್ಯುಸಿ ಆಗಿಬಿಟ್ಟೆ, ಮಕ್ಳಿಗೆ ಏನೂ ಕೊಡಲಿಲ್ಲ. ಅದಕ್ಕೋಸ್ಕರ ಪಾನಿಪುರಿ ತಿಂದ್ಕೊಂಡು ಹಾಗೆ ಅಣ್ಣವ್ರ ಮನೆ ಹತ್ರ ಹೋಗಿ ಅವ್ರನ್ನ ಪಿಕಪ್ ಮಾಡಿ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹೋಗ್ತಾ ಹಂಗೆ ಮಳೆ ಬರ್ತಾಯಿತ್ತು. ಆ ಮಳೆಯಲ್ಲಿ ಸಾಂಗ್ ಕೇಳಿಕೊಂಡು ಲಾಂಗ್ ಜರ್ನಿ ಮಾಡ್ತಾಯಿದ್ವಿ. ತುಂಬ ಖುಷಿಯಾಯಿತು. ತುಂಬ ದಿನ ಆಗಿತ್ತು ನಾವು ಈಚೆ ಹೋಗಿ ಲಾಂಗ್ ಜರ್ನಿ ಮಾಡಿ. ಆ ಖುಷಿಯಿಂದ ಹೊರಟ್ವಿ. ಹಾಗೆ ಹೋಗ್ತಾ ಮಕ್ಕಳಿಗೆ ಊಟ ಕೊಡಿಸ್ಬೇಕಾಗಿತ್ತು. ಟೈಮ್ ಆಗಲೇ 11 ಗಂಟೆ ಆಗಿತ್ತು. ಅದಕ್ಕೋಸ್ಕರ ಹಂಗೆ ಹೋಟ್ಲ್ ಹತ್ರ ಹಾಕಿ ಊಟ ಮಾಡಿಕೊಂಡು ಊಟನೂ ಚೆನ್ನಾಗಿತ್ತು. ಹಾಗೆ ಜರ್ನಿ ಕಂಟಿನ್ಯೂ ಮಾಡಿಕೊಂಡು ಹೋದ್ವಿ. ನಾವು ಮಂತ್ರಾಲಯ ಹೋಗೋಷ್ಟರಲ್ಲಿ 3 ಗಂಟೆ ಆಗಿತ್ತು. ಹೋಗಿ ರೂಮ್ ಮಾಡಿಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರಾಯರು ದರ್ಶನ ಮಾಡೋಕ್ಕೆ ಅಂತ ಹೊರಟ್ವಿ. ನಾನು ವೆಯ್ಟ್ ಮಾಡ್ತಾಯಿದ್ದೆ ರಾಯರು ದರ್ಶನ ಯಾವಾಗ ಮಾಡ್ತೀನಿ ಅಂತ. ಏಕೆಂದರೆ ನಂಗೆ ತುಂಬ ದಿನದ ಆಸೆ ರಾಯರು ದರ್ಶನ ಮಾಡಬೇಕು ಅನ್ನೋದು. ದರ್ಶನ ಮುಗಿಸ್ಕೊಂಡು ತುಂಬ ಜನ ಇದ್ದರು, ಆದ್ರೂ ದರ್ಶನ ಬೇಗ ಮುಗೀತು. ಬೇಗ ಮುಗಿಸ್ಕೊಂಡು ರೂಮಿಗೆ ಬಂದು ಪ್ಯಾಕ್ ಮಾಡಿಕೊಂಡು ತಿರ್ಗಾ ನೆಕ್ಸ್ಟು ಹೊರಟ್ವಿ. ಇನ್ನೊಂದು ಪ್ಲೇಸಿಗೆ ಹೋದ್ವಿ. ಅಲ್ಲಿ ಹೋಗ್ತಾ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ವೀಡಿಯೋಸು ನಾಳೆ ಬರುತ್ತೆ, ಯಾಕೆಂದರೆ ಇದು ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋಸು. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾರು ಮಾಡಿರ್ತಾರೆ ಅದಕ್ಕೆ ಇನ್ನೊಂದು 6 ತಿಂಡೆ ಬಿಡಿ 6 ಮುಂದೆ ಬರಮ್ಮ.
వాళ్ళంతా ఒకటేనా అవునా ఆడి మాకు అంతా ఒకటేనా ಇವ್ನು ನಿಂತ್ಕೊಳಕ್ ಹೇಳು. ಅದಕ್ಕೆ ಒಂದು ಬಾಕ್ಸ್ ಹಾಕ್ಕೊಂಡು ಫಸ್ಟ್ ಹೋಗಿ ಅದು ನಿಲ್ಸ್ಬಿಡಿ ಕೊಟ್ಬಿಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ರಂಗೋಲಿ ಬಿಡ್ತಾಯಿದ್ರು, ರಾಯರನ್ನು ಬಿಡಿಸ್ತಾಯಿದ್ರು, ತುಂಬ ಚೆನ್ನಾಗಿ ಬಿಡಿಸ್ತಾಯಿದ್ರು. ಆದರೆ ನಾವು ಬಂದು 3 ದಿನಕ್ಕೆ ಮಂತ್ರಾಲಯ ಇನ್ಸ್ಟಾಗ್ರಾಮಲ್ಲಿ ಈ ಥರ ಸ್ಟೋರಿ ಹಾಕಿದ್ರು. ಇದು ಸೂಪರಾಗಿ ಬಂದಿತ್ತು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.